ಗದಗ ಬೆಟಗೇರಿಯ ಸೆಂಟ್ ಇಗ್ನೇಷಿಯಸ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಇಂದು ನಾಡಿನ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗದಗ ಬೆಟಗೇರಿಯ ಹೆಲ್ತ್ ಕ್ಯಾಂಪ್ ಬಳಿಯ ಸೆಂಟ್ ಇಗ್ನೇಷಿಯಸ್ ಚರ್ಚ್ನಲ್ಲಿಯೂ ಸಂಭ್ರಮ ಜೋರಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಚರ್ಚ್ಗೆ ಭೇಟಿ ನೀಡಿ ಹಬ್ಬದಲ್ಲಿ ಭಾಗಿಯಾಗಿ ಚರ್ಚ್ ಪ್ರಾರ್ಥನಾ ಮಂದಿರದ ಪ್ರಾರ್ಥನೆ ಮಾಡಿದರು. ನಂತರ ಮಾತನಾಡಿ, ಚರ್ಚ್ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಎಂದರು. ಈ ಒಂದು ಐತಿಹಾಸಿಕ ಆಲಯ ಎಲ್ಲಿ 3 ಶತಮಾನಕ್ಕೂ ಹೆಚ್ಚಿನ ಪೇಂಟಿಂಗ್ ನಡೆದಿದೆ. ಸುಮಾರು 160 ವರ್ಷದ ಸೇವೆಯನ್ನು ಈ ಪ್ರದೇಶ ಈ ನೆಲ ಮಾಡಿದ್ರು. ಇದನ್ನೆಲ್ಲ ಗಮನಿಸಿ ಇದರ ಜೀರ್ಣೋದ್ಧಾರದ ವಿಷಯದಲ್ಲಿ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀನಿ ಅನ್ನೋದನ್ನು
ಯೇಸುವಿನ ಈ ಜನ್ಮದಿನ ಯಾರೇ ತಪ್ಪು ಎಸಗಿದ್ರೆ ಅಥವಾ ತಪ್ಪು ಕಲ್ಪನೆ ತಪ್ಪು ಹೆಜ್ಜೆಗಳನ್ನ ಇರಿಸಿದ್ರೆ ತಪ್ಪು ಹೆಜ್ಜೆಗಳನ್ನು ಇರಿಸಿದವರೆಲ್ಲ ಸದ್ಬುದ್ಧಿಯನ್ನ ದಯಪಾಲಿಸಲಿ ಅಂತ ಹೇಳಿ ನಾನು ಯೇಸುವಿನಲ್ಲಿ ಪ್ರಾರ್ಥಿಸುವುದು. ಈ ಸಂದರ್ಭದಲ್ಲಿ ನಾನು ಬಂದಾಗ ತಮ್ಮೆಲ್ಲರಿಗೆ ಮೇರಿ ಕ್ರಿಸ್ಮಸ್ ಹೇಳುವುದರ ಜೊತೆಗೆ ನಿಮ್ಮ ದರ್ಶನದ ಲಾಭ ನನಗಾಯಿತು. ಬಂದಾಗ ಪೂಜ್ಯ ಗುರುಗಳು ಹಾಗೂ ತಾವು ತೋರಿಸಿರ್ತಕ್ಕಂಥ ಪ್ರೀತಿ ಗೌರವ ಆಧಾರಕ್ಕಾಗಿ ನನ್ನ ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳಿಂದ ಬರುವ ದಿನಗಳಲ್ಲಿ ಯೇಸು ನಮಗೆ ವಿಶೇಷ ಸೇವೆ ಮಾಡ್ತಕ್ಕಂಥ ಛಲವನ್ನು ದಯಪಾಲಿಸಿದೆ. ನನಗೆ ದೊರೆತಕ್ಕಂಥ ಅವಕಾಶಗಳನ್ನು ನಮ್ಮ ಜನರಿಗೆ ಸೇವೆ ಮಾಡುವ ಆ ಒಂದು ಸದ್ಬುದ್ಧಿ ಹಾಗೂ ಮಾನಸಿಕ ದೈಹಿಕ ಬಲ ಪೂಜ್ಯ ಯೇಸು ನೀಡಿ ಅಂತೇಳಿ ಹಾರೈಸಿ ನಮ್ಮೆಲ್ಲರಿಗೆ ಈ ಕ್ರಿಸ್ಮಸ್ ಎಲ್ಲರಿಗಿಂತ ಶಾಂತಿ ಸಮೃದ್ಧಿ ಹಾಗೂ ಸಮಾಧಾನ ತರಲಿ ಅಂತೇಳಿ ಹಾರೈಸಿ ನನಗೆ ಕೊಟ್ಟಿರ್ತಕ್ಕಂಥ ಈ ಗೌರವ ಪ್ರೀತಿಗಾಗಿ ತಮ್ಮೆಲ್ಲರಿಗೂ